ನನ್ನ ಪ್ರಿಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಯಾರಿಗೆ ದೇವರ ಮೇಲೆ ಭಕ್ತಿ ಇದೆ ಅವ್ರಿಗೆ ನಂದು ಈ ಫೈಲ್ ಕಳಿಸ್ತಾ ಇದ್ದೀನಿ. ದೇವ್ರ ಮೇಲೆ ಯಾರಿಗೆ ಭಕ್ತಿ ಇಲ್ಲ ಅವ್ರಿಗೆ ಈ ಫೈಲ್ ಇಲ್ಲ. ಅವ್ರನ್ನು ಬರೀ ಯಾರಿಗೆ ದೇವ್ರ ಮೇಲೆ ಭಕ್ತಿ ಇದೆ, ದೇವರು ಇದ್ದಾನೆ ಅಂತ ನಂಬಿಕೆ ಇದೆ, ಅವ್ರಿಗೆ ಈ ಫೈಲ್ ಮಾಡ್ತಾಯಿದ್ದೀನಿ. ಇವಾಗ ಶುರು ಮಾಡ್ತಾಯಿದ್ದೀನಿ. ಎಲ್ಲರ ದೇವರು ಒಂದೇ ದೇವರು. ಹಿಂದೂಯಿಸಮ್ ಒಂದೇ ದೇವರು ಧರ್ಮ. ಹಿಂದೂಯಿಸಮ್ ವಿಶ್ವಾಸ ನಂಬಿಕೆ ಸ್ಟೇಟ್ಮೆಂಟ್ ಏನಂದರೆ ಏಕಂ ಇವ ದಿತ್ಯಂ ನತಸ್ಯ ಪ್ರತಿಮಾಸ್ತೆ. ದೇವರು ಒಂದೇ, ಎರಡನೇದಲ್ಲ, ಅವನ ಪ್ರತಿಮೆ ಇಲ್ಲ. ಇದು ಛಂದೋಗಾಯ ಉಪನಿಷತ್ ಮತ್ತು ಶ್ವೇತಾಶ್ವತಾರ ಉಪನಿಷತ್ತು. ದೇವರು ಒಂದೇ, ಎರಡನೇದಿಲ್ಲ, ಅವನ ಪ್ರತಿಮೆ ಇಲ್ಲ. ಇವಾಗ ಹಿಂದೂಯಿಸಮ್ ದೇವರು ಯಾರು? ಹಿಂದೂಯಿಸಮ್ ದೇವರು ಓಂ ಕ್ವಾಲಿಟೀಸ್ ಏನು? ಓಂ ಕ್ವಾಲಿಟೀಸ್ ಅವನು ಬ್ರಹ್ಮ ಅಂದರೆ ಅವನೇ ಸೂರ್ಯ ಮಾಡ್ದ, ಓಮೇ ಸೂರ್ಯ ಮಾಡ್ದ, ಚಂದ್ರ ಮಾಡ್ದ, ನಕ್ಷತ್ರ ಮಾಡ್ದ, ಭೂಮಿ ಮಾಡ್ದ, ಸಮುದ್ರ ಮಾಡ್ದ, ಮನುಷ್ಯ ಮಾಡ್ದ, ದೇವಿ ದೇವತಾಗಳಿಗೆ ಮಾಡ್ದ, ಪ್ರಾಣಿ ಮಾಡ್ದ, ಹಕ್ಕಿ ಮಾಡ್ದ, ಮೀನು ಮಾಡ್ದ, ಗಿಡಕ್ಕೆ ಮಾಡ್ದ. ಈ ಪೂರ್ತಿ ಕಾಯನ ಸೃಷ್ಟಿ ಅವನೇ ಮಾಡಿರೋದು. ಸೃಷ್ಟಿ ಅಂದರೆ ಪೂರ್ತಿ ಕಾಯನಾತ್ ಅವನೇ ಮಾಡಿದ್ದು. ಯಾರು ಮಾಡಿದ್ದು? ಓಮು. ಆ ಮಾಡಿದ್ದಕ್ಕೆ ಅವನಿಗೆ ಬ್ರಹ್ಮ ಅಂತಾರೆ. ಇವಾಗ ಓಮೇ ವಿಷ್ಣು ಅಂದರೆ ಏನು? ಎಲ್ಲ ಜೀವ ಇರೋದು ಅವರಿಗೆ ಸಾಕ್ಸವನು. ಮನುಷ್ಯಕ್ಕೇನು ಸಾಕ್ಸಿದ್ದಾನೆ, ದೇವಿ ದೇವತಾಗಳಿಗೇನು ಸಾಕ್ಸಿದ್ದಾನೆ, ಪ್ರಾಣಿಗಳಿಗೇನು ಸಾಕ್ಸಿದ್ದಾನೆ, ಹಕ್ಕಿಗಳಿಗೇನು ಸಾಕ್ಸಿದ್ದಾನೆ, ಮೀನುಗಳಿಗೇನು ಸಾಕ್ಸಿದ್ದಾನೆ, ಗಿಡಕ್ಕೂ ಸಾಕ್ಸಿದ್ದಾನೆ. ಈ ಸಾಕ್ಸವನಿಗೆ ವಿಷ್ಣು ಅಂತಾರೆ. ಯಾರು ಸಾಕ್ಸವನು? ಓಮು. ಇವಾಗ ಓಮೇ ಶಿವ ಅಂದರೆ ಒಂದು ದಿವಸ ಎಲ್ಲ ಒಡೆದಾಗ್ಬಿಡ್ತಾನೆ. ಈ ಸೃಷ್ಟಿ ಅಂದರೆ ಪೂರಿ ಕಾಯನಾತ್ ಅಂದರೆ ದಿಸ್ ಯೂನಿವರ್ಸ್ ಒಡೆದಾಗ್ಬಿಟ್ಟು ಎಲ್ಲರ ಹತ್ರ ಲೆಕ್ಕಾಚಾರ ತಗೊಳ್ತಾನೆ. ಈ ಮನುಷ್ಯ ಹತ್ರ ಲೆಕ್ಕಾಚಾರ ತಗೊಳ್ತಾನೆ, ಈ ದೇವಿ ದೇವತಾಗಳಿಗೆ ಹತ್ರ ಲೆಕ್ಕಾಚಾರ ತಗೊಳ್ತಾನೆ. ಯಾರಿಗೆ ನೀವು ತಲೆ ಬಗ್ಸಿದ್ರು, ಯಾರಿಗೆ ಪ್ರಾರ್ಥನೆ ಮಾಡ್ತಿದ್ರು, ಯಾರಿಗೆ ದೇವರು ಅಂತ ನಂಬಿಕೆ ಮಾಡ್ತಿದ್ರು ಅಂತ ಅವನು ಕೇಳುತ್ತಾನೆ. ಯಾರು ಓಂ ಮೇಲೆ ಭಕ್ತಿ ಮಡಗಿರ್ತಾರೆ, ವಿಶ್ವಾಸ ಮಡಗಿದ್ದಾರೆ, ಅವ್ರಿಗೆ ಬರೀ ಅವನು ಸ್ವರ್ಗ ಕೊಡೋನು. ಯಾಕೆಂದರೆ ಓಮೇ ಬ್ರಹ್ಮ, ಓಮೇ ವಿಷ್ಣು, ಓಮೇ ಶಿವ, ಓಮೇ ಮಹೇಶ, ಓಮೇ ಈಶ್ವರ, ಬೇರೆ ಯಾರೂ ಇಲ್ಲ. ಇವಾಗ ಓಮೇ ಮಹೇಶ ಅಂದರೆ ಏನು? ಕಂಟ್ರೋಲರ್. ಅವನು ಈ ಗಾಳಿಗೇನೋ ಬಿಡಿಸ್ತಾನೆ, ಮಳೆನೋ ಬಿಡಿಸ್ತಾನೆ, ಈ ಹೂವಾಗೇನೋ ಬಿಡಿಸ್ತಾನೆ, ಈ ಫಲನೋ ಬಿಡಿಸ್ತಾನೆ. ಅವನು ಈ ಪ್ರಾಣ ಹಾಕ್ತಾನೆ, ಪ್ರಾಣ ತಗೊಳ್ತಾನೆ. ಅದಕ್ಕೆ ಏನು ಹೇಳೋದು? ಯಾರು ಮಾಡೋದು? ಓಂ ಮಾಡೋದು. ಅದಕ್ಕೆ ಹೇಳೋದು ಮಹೇಶ. ಸೊ ಓಮೇ ಎಲ್ಲರಿಗೆ ಪ್ರಾಣ ಹಾಕ್ತಾನೆ, ತಗೋತಾನೆ, ಕಂಟ್ರೋಲರು. ಆ ಕಂಟ್ರೋಲರ್ಗೆ ಏನು ಹೇಳೋದು? ಮಹೇಶ. ಯಾರು ಮಹೇಶ? ಓಂ ಮಹೇಶ. ಓಮೇ ಈಶ್ವರ ಅಂದರೆ ಅವನಕ್ಕಿಂತ ಬಲವಂತ ಯಾರೂ ಇಲ್ಲ. ಅವನಿಗೆ ಸಾವು ಇಲ್ಲ. ಅವನು ಏನು ಯೋಚನೆ ಮಾಡ್ತಾನೆ, ಅವನು ಹುಕುಮ್ ಮಾಡ್ತಾನೆ, ಆಗೋಗು ಅಂದರೆ ತಕ್ಷಣ ಆಗೋಗ್ತದೆ. ಈ ಕ್ವಾಲಿಟೀಸ್ ಇದು ಓಮ್ದು. ಇವಾಗ ನೀವು ಹೇಳ್ಬೋದು, ಆವಾಗ ನಾನು ಒಂದು ಇದು ನೋಡಿದೆ, ಲಿಂಗಂ ಮೂರ್ತಿ, ಅದೇ ದೇವರು ಅಂತ. ಅದು ನೋಡಿ, ಆ ಲಿಂಗ ಮೂರ್ತಿ ಅದು ಸೂರ್ಯ ಮಾಡೋಕ್ಕೆ ಶಕ್ತಿ ಇದೆಯಾ? ಚಂದ್ರ ಮಾಡೋಕ್ಕೆ ಶಕ್ತಿ ಇದೆಯಾ? ನಕ್ಷತ್ರ ಮಾಡೋಕ್ಕೆ ಶಕ್ತಿ ಇದೆಯಾ? ಮನುಷ್ಯ ಮಾಡೋಕ್ಕೆ ಶಕ್ತಿ ಇದೆಯಾ? ದೇವಿ ದೇವತಾಗಳಿಗೆ ಮಾಡೋಕ್ಕೆ ಶಕ್ತಿ ಇದೆಯಾ? ಪ್ರಾಣಿ ಮಾಡೋಕ್ಕೆ ಶಕ್ತಿ ಇದೆಯಾ? ಹಕ್ಕಿ ಮಾಡೋಕ್ಕೆ ಶಕ್ತಿ ಇದೆಯಾ? ಮೀನು ಮಾಡೋಕ್ಕೆ ಶಕ್ತಿ ಇದೆಯಾ? ಗಿಡಕ್ಕೆ ಮಾಡೋಕ್ಕೆ ಶಕ್ತಿ ಇದೆಯಾ? ಇಲ್ಲ. ಆ ಮೂರ್ತಿಯಲ್ಲಿ ಶಕ್ತಿನೇ ಇಲ್ಲ. ಅದು ದೇವರಲ್ಲ ಅದು. ಯಾಕೆಂದರೆ ಅದು ಬ್ರಹ್ಮ ಇಲ್ಲ,
ಆ ಮೂರ್ತಿ ಬ್ರಹ್ಮ ಇಲ್ಲ, ಆ ಮೂರ್ತಿ ವಿಷ್ಣು ಅಲ್ಲ, ಮೂರ್ತಿ ಶಿವ ಅಲ್ಲ, ಮಹೇಶ ಇಲ್ಲ, ಈಶ್ವರ ಅಲ್ಲ. ಓಂ ಬ್ರಹ್ಮ, ಓಂ ವಿಷ್ಣು, ಓಂ ಶಿವ, ಓಂ ಮಹೇಶ, ಓಂ ಈಶ್ವರ. ಗೊತ್ತಾಯ್ತಾ? ಎಕ್ಕಮಿವದಿತ್ಯಂ ನತಸ್ಯ ಪ್ರತಿಮಾಸ್ತೆ. ದೇವರು ಒಂದೇ, ಎರಡನೇದಿಲ್ಲ, ಅವನದು ಪ್ರತಿಮೆ ಇಲ್ಲ. ಓಂಗೆ ಪ್ರತಿಮೆ ಇಲ್ಲ, ಪ್ರತಿಮೆ ಇಲ್ದಿಲ್ದಂಗೆ ಎಲ್ಲ ಮಾಡ್ತಿದ್ದಾನೆ. ಇವಾಗ ಲಿಂಗ ಪ್ರತಿಮೆ ಇದೆ, ಅದು ಪ್ರತಿಮೆಯಲ್ಲಿ ಶಕ್ತಿ ಇಲ್ಲ. ಅವನು ಪ್ರತಿಮೆ ಇಲ್ದಿಲ್ದಂಗೆ ಎಲ್ಲ ಮಾಡಿದ್ದಾನೆ. ಓಂಗೆ ಪ್ರತಿಮೆ ಇಲ್ಲ. ಸ್ಟೇಟ್ಮೆಂಟ್ ಆಫ್ ಬಿಲೀಫ್ ಏನು? ಎಕ್ಕಮಿವದಿತ್ಯಂ ನತಸ್ಯ ಪ್ರತಿಮಾಸ್ತೆ. ದೇವರು ಒಂದೇ, ಎರಡನೇ ಇಲ್ದು, ಅವನಿಗೆ ಪ್ರತಿಮೆ ಇಲ್ಲ. ಪ್ರತಿಮೆ ಇಲ್ದಂಗೆ ಅವನು ಎಲ್ಲ ಮಾಡಿರೋದಾನೆ. ಇವಾಗ ಗಾಳಿಗೆ ಪ್ರತಿಮೆ ಇಲ್ಲ, ಗಾಳಿ ಇಲ್ದೋದ್ರೆ ಸತ್ತೋಗ್ಬಿಡ್ತೀವಿ ನಾವು. ಅದೇ ಥರ ಓಮು ಎಲ್ಲ ಮಾಡಿದ್ದಾನೆ, ಪ್ರತಿಮೆ ಇಲ್ಲ. ಆ ಪ್ರತಿಮೆ ಇಲ್ದೋದ್ರ ದೇವರಿಗೆ ನಾವು ತಲೆ ಬಾಗಿಸಿದ್ರೆ ಅವ್ನು ಸ್ವರ್ಗ ಕೊಡ್ತಾನೆ. ಪ್ರತಿಮೆ ಮಡಿಕೊಂಡು ಅವನು ಅದರಲ್ಲಿ ಶಕ್ತಿನೇ ಇಲ್ಲ, ಅದಕ್ಕೆ ನೀವು ತಲೆ ಬಗ್ಸಿದ್ರೆ ಅವ್ನು ಕೋಪದಲ್ಲಿ ಬಂದ್ಬಿಡ್ತಾನೆ, ನಿಮಗೆ ಸ್ವರ್ಗ ಕೊಡಲ್ಲ, ನಿಮಗೆ ನರಕದಲ್ಲಿ ಹಾಕ್ತಾನೆ. ಅವನು ಭಾಳ ಸ್ಟ್ರಿಕ್ಟ್ ಅವನು. ಇವಾಗ ಭವಿಷ್ಯ ಪುರಾಣದಲ್ಲಿ ಏನಿದೆ, ಅಂತಿಮ ಋಷಿ ಕಲ್ಕಿ ಅವತಾರ್ ಮೊಹಮ್ಮದ್ ಸಾಬ್ ಯಾರು ಕಳಿಸಿದ್ದು? ದೇವರು ಓಂ ಕಳಿಸಿದ್ರು ಅರಬ್ ದೇಶದಲ್ಲಿ. ಅವರು ಬಂದು ಏನು ಮಾಡಿದ್ರು? ಒಂದೇ ದೇವರಲ್ಲಿ ಹತ್ರ ಕೂಗಿದ್ರು. ಆ ಕಾಬಾದಲ್ಲಿ 360 ಮೂರ್ತಿ ಇದ್ದು ಎದ್ದು ಬಿಸಾಕಿದ್ರು ಅವರು. ಒಂದೇ ದೇವರು. ಸಾಂಸ್ಕ್ರಿಟಲ್ಲಿ ಓಂ, ಅರಬಿಕಲ್ಲಿ ಅಲ್ಲಾ ಕೂಗಿದ್ರು. ಎಲ್ಲ ಅರಬ್ ದೇಶ ಅವರು ಮುಸ್ಲಿಮರು 1500 ಮುಂಚೆನೇ ಈ ಮೂರ್ತಿ ಪೂಜಾ ಎಲ್ಲ ಬಿಟ್ಬಿಟ್ರು. ಈ ಮೂರ್ತಿ ಪೂಜಾ, ಮನುಷ್ಯ ಬಲಿ ಎಲ್ಲ ಬಿಟ್ಬಿಟ್ರು. ಆಮೇಲೆ ಅವರು ದೇವರು ಹುಕುಂ ತಿಳಿಸಿದ್ರು, ಆ ಮನುಷ್ಯ ಬಲಿ ಮಾಡೋಕ್ಕಿಂತ ನೀವು ಪ್ರಾಣಿ ಬಲಿ ಮಾಡಿ ಅಂತ. ಪ್ರಾಣಿದ ಬಲಿ ಕೊಡಿ, ದೇವ್ರ ಮೇಲೆ ಪ್ರಾಣಿ ಬಲಿ ಕೊಡಿ ಅಂತ. ಆವಾಗ ಪ್ರಾಣಿ ಬಲಿ ಸ್ಟಾರ್ಟ್ ಆಯಿತು. ಅದರಲ್ಲಿ 1/3 ಬಡವರಿಗೆ ಕೊಟ್ಬಿಡಿ, 1/3 ನೀವೇ ಯೂಸ್ ಮಾಡಿ, 1/3 ರಿಲೇಟಿವ್ಸಲ್ಲಿ ಯೂಸ್ ಮಾಡಿ ಅಂತ ಹೇಳಿದ್ರು. ಇವಾಗ ಕಾಬಾಲಿ ಸುತ್ತಾಡ್ತಾರೆ. ಕಾಬಾದಲ್ಲಿ ಅಲ್ಲಿ ಹೋಗಿ ದೇವರು ಒಂದೇ ದೇವರು ಓಮು, ಒಂದೇ ದೇವರು ಸಾಂಸ್ಕ್ರಿಟಲ್ಲಿ ಓಮು, ಒಂದೇ ದೇವರು ಅರಬಿಕಲ್ಲಿ ಅಲ್ಲ. ಅವನಿಗೆ ನಾವು ಏನು ಹೇಳ್ತೀವಿ? ದೇವರೇ ನೀನು ಒಬ್ಬನೇ ಇರೋದು, ನಿನ್ನ ಜೊತೆಯಲ್ಲಿ ಯಾರೂ ಇಲ್ಲ ಅಂತ ಇಖ್ರಾರ್ ಮಾಡೋದು, ಡಿಕ್ಲರೇಷನ್ ಮಾಡೋದು. ನಾನು ನಿನ್ನ ಮೇಲೇ ಇದು ಮಾಡಿ ಭಕ್ತಿ ಮಾಡಿಕೊಂಡಿರೋದು ಅಂತ, ನಿನಗೇನೆ ಪ್ರಾರ್ಥನಾ ಮಾಡೋದು ಅಂತ. ಪೂರ್ತಿ ಜಗದಲ್ಲಿ ಜನರು ಬಂದು ಅಲ್ಲಿ 7 ಚಕ್ರ ತಿರುಗ್ತಾರೆ. ಅದರಲ್ಲಿ ಏನಾಗಿದೆ, ಪೂರ್ತಿ ಜಗದಲ್ಲಿ ಎಲ್ಲರೂ ಹೋದ್ರೂ ಸಾಬ್ರು ಮುಸ್ಲಿಮ್ಸು ಒಂದೇ ದೇವರ ಮೇಲೆ ಭಕ್ತಿ ಮಾಡಿಕೊಂಡಿದ್ದಾರೆ, ವಿಶ್ವಾಸ ಮಾಡಿಕೊಂಡಿದ್ದಾರೆ, ನಂಬಿಕೆ ಮಾಡಿಕೊಂಡಿದ್ದಾರೆ. ನಮ್ಮ ಎಲ್ಲ ಜನರು ಒಂದೇ ದೇವರು. ಅದು ಅವನಿಗೆ ಸಾಂಸ್ಕ್ರಿಟಲ್ಲಿ ಓಂ ಅಂತಾರೆ, ಅರಬಿಕಲ್ಲಿ ಅಲ್ಲಾ ಅಂತಾರೆ. ಇವಾಗ ಮೊದಲನೇ ಮನುಷ್ಯ ಯಾರು? ಮೊದಲನೇ ಮನುಷ್ಯ ಸಾಂಸ್ಕ್ರಿಟಲ್ಲಿ ಮನುವಿಂದ ಮನುಷ್ಯ ಆಯಿತು. ಮೊದಲನೇ ವ್ಯಕ್ತಿ ಹೆಸರು ಏನು? ಮನು. ಮೊದಲನೇ ಹೆಂಗಸು ಯಾರು? ಶತರೂಪ. ಸಾಂಸ್ಕ್ರಿಟಲ್ಲಿ ಹೇಳೋದು. ಅರಬಿಕಲ್ಲಿ ಮೊದಲನೇ ಮನುಷ್ಯ ಅವನಿಗೆ ಹೇಳೋದು ಆದಮ್. ಮೊದಲನೇ ಹೆಂಗಸು ಹವಾ. ಕ್ರಿಶ್ಚಿಯನ್ಸಲ್ಲಿನೂ ಮೊದಲನೇ ಮನುಷ್ಯ ಯಾರು? ಆದಮು. ಮೊದಲನೇ ಹೆಂಗಸು ಏನು? ಇವು. ಅವ್ರ ದೇವರು ಯಾರು? ಒಂದೇ ದೇವರು, ಪ್ರತಿಮೆ ಇಲ್ಲ. ಆ ಪ್ರತಿಮೆ ಇಲ್ದೋದ್ರ ದೇವರಿಗೆ ಅವರೆಲ್ಲ ಪ್ರಾರ್ಥನೆ ಮಾಡ್ತಿದ್ರು. ನಾವೆಲ್ಲ ಸ್ವರ್ಗದಿಂದ ಬಂದಿರೋದು, ಒಂದು ತಪ್ಪು ಮಾಡಿದ್ದಕ್ಕೆ ನಾವೆಲ್ಲ ಇಲ್ಲಿ ಬಂದಿರೋದು, ತಿರ್ಗಾ ಹೊರಟೋಗ್ಬಿಡ್ಬೇಕು, ನಮ್ಮದು ಟೆಸ್ಟಿಂಗ್ ಆಗ್ತಾಯಿದೆ ಈ ದೇವ್ರ ಕಡೆಯಿಂದ. ಯಾರು ಅವನ ಮೇಲೆ ಪ್ರತಿಮೆ ಇಲ್ದಿಲ್ದಂಗೆ ನಾವು ಅವನಿಗೆ ಪ್ರಾರ್ಥನೆ ಮಾಡ್ಕೊಂಡು ಅವ್ನಿಗೆ ಒಪ್ಕೊಂಡು ಅವ್ನ ರೂಲ್ಸ್ ಫಾಲೋ ಮಾಡ್ಕೊಂಡು ಹೊರಟೋಗ್ಬಿಟ್ರೆ ಸ್ವರ್ಗ. ನಾವೆಲ್ಲ ಸ್ವಲ್ಪ ದಿವಸ ಇರ್ಕೊಂಡು ಹೋಗೋರು ಬೇಗ ಅಂತಿಮ ಋಷಿ ಕಲ್ಕಿ ಅವತಾರ್ ಮೊಹಮ್ಮದ್ ಸಾಬ್ ಮಾರ್ಗದಲ್ಲಿ ಬನ್ನಿ, ಇಸ್ಲಾಮೇ ಮಾರ್ಗ, ಅವ್ರ ಅಂತಿಮ ಋಷಿ ಫಾಲೋ ಮಾಡ್ಕೊಳ್ಳಿ, ನಿಮಗೆ ಸ್ವರ್ಗ ಸಿಗ್ತದೆ. ಇಲ್ದೋದ್ರೆ ಯಾರೂ ನಿಮಗೆ ಕಾಪಾಡಿಸಲ್ಲ. ನಿಮ್ಮದೇ ಭಕ್ತಿ, ನಿಮ್ಮದೇ ನಂಬಿಕೆ, ನಿಮ್ಮದೇ ವಿಶ್ವಾಸ ನಿಮಗೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದು. ಓಕೆ? ಈ ಮೂರ್ತಿ, ಆ ಮೂರ್ತಿ, ಈ ದೇವತಾ, ಆ ದೇವತಾ ಅಲ್ಲ, ಆದಮೇಲೆ ನೀವು ಭಕ್ತಿ ಮಡಿಬೇಡಿ.
ಟೆಸ್ಟ್ ಮಾಡಿ ಅದು ಬ್ರಹ್ಮನ, ಅದು ವಿಷ್ಣುನ, ಅದು ಶಿವನ, ಅದು ಮಹೇಶನ, ಅದು ಈಶ್ವರ ಅಂತ ಟೆಸ್ಟ್ ಮಾಡಿ ಎಲ್ಲ ಫೇಲ್ ಆಗ್ತಾರೆ. ಬರೀ ಓಮೇ ಬ್ರಹ್ಮ, ಓಮೇ ವಿಷ್ಣು, ಓಮೇ ಶಿವ, ಓಮೇ ಮಹೇಶ, ಓಮೇ ಈಶ್ವರ, ಓಮೇ ಮಹೇಶ, ಓಮೇ ಈಶ್ವರ. ಅವನ ಭಕ್ತಿ ಭಕ್ತಿ ಸ್ಟೇಟ್ಮೆಂಟ್ ಏನಂದರೆ ಎಕ್ಕಮಿವ ದಿತ್ಯಂ ನತಸ್ಯ ಪ್ರತಿಮಾಸೆ, ದೇವರು ಒಂದೇ, ಎರಡನೇದಿಲ್ಲ, ಅವನ ಪ್ರತಿಮೆ ಇಲ್ಲ. ಓಕೆ, ಓನ್ಲಿ ಓಮ್ ಇಸ್ ವರ್ತಿ ಆಫ್ ವರ್ಷಿಪ್, ನೋ ಒನ್ ಎಲ್ಸ್. ಹಿ ಈಸ್ ಕಾಲ್ಡ್ ಅಲ್ಲಾಹ್ ಇನ್ ಅರಬಿಕ್. ಮಸೀದಿಗೆ ಬನ್ನಿ, 5 ಸತಿ 1500 ವರ್ಷದಿಂದ ಓಮ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಾವು. ನೀವು ಬಂದ್ಬಿಟ್ರೆ ನೀವು ಸ್ವರ್ಗಕ್ಕೆ ಹೋಗ್ತೀರಾ, ಬರ್ದಿಲ್ದಾದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಆಮೇಲೆ ಅವನು ಕಂಡೀಷನ್ ಮಡಗಿದ್ದಾನೆ ಓಮು, ಏನಂದರೆ ನಾನು ಬ್ರಹ್ಮ, ನಾನು ವಿಷ್ಣು, ನಾನು ಶಿವ, ನಾನು ಮಹೇಶ, ನಾನು ಈಶ್ವರ. ನನಗೆ ಪ್ರಾರ್ಥನೆ ಮಾಡಿದ್ರೆ ನಾನು ಸ್ವರ್ಗ ಕೊಡ್ತೀನಿ. ನನಗೆ ಬಿಟ್ಟು ನಾನು ಮಾಡಿದ ಪದಾರ್ಥಕ್ಕೆ ನೀವು ಪ್ರಾರ್ಥನೆ ಮಾಡಿದ್ರೆ, ತಲೆ ಬಗ್ಸಿದ್ರೆ ನಾನು ನಿಮಗೆ ನರಕದಲ್ಲಿ ಹಾಕ್ತೀನಿ, ಬೆಂಕಿಯಲ್ಲಿ ಸುಡ್ತೀನಿ ಅಂತ. ಇವಾಗ ನಿಮಗೂ ಏನು ಬೇಕಾಗಿರೋದು ದೇವರು ಮತ್ತು ಸ್ವರ್ಗ. ಇವಾಗ ನನಗೆ ಅವನ ಮೇಲೆ ಭಕ್ತಿ ಇದೆ, ಪ್ರತಿಮಾ ಇಲ್ದೋದ್ರ ದೇವರ ಮೇಲೆ ಭಕ್ತಿ ಇದೆ. ಅವನಿಗೆ ಸಾಂಸ್ಕ್ರಿಟಲ್ಲಿ ಓಮ್ ಅಂತಾರೆ, ಅರಬಿಕಲ್ಲಿ ಅಲ್ಲ ಅಂತಾರೆ. ನಾನು ಅವನಿಗೆ ಒಂದು ದಿವಸದಲ್ಲಿ 5 ಸರಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ನಾನು ಸ್ವರ್ಗ ಹೋಗೋಕ್ಕೆ ನಾನು ವಿಶ್ವಾಸ ಮಡಗಿದ್ದೀನಿ. ಇವಾಗ ನೀವು ಅವನ ಮೇಲೆ ಭಕ್ತಿ ಮಾಡಿಕೊಂಡು 5 ಸರಿ ಪ್ರಾರ್ಥನೆ ಮಾಡ್ಕೊಂಡು ಬಂದುಬಿಟ್ರೆ ನಿಮಗೂ ಸ್ವರ್ಗ ಕೊಡ್ತಾನೆ. ಇಲ್ದೋದ್ರೆ ಅವ್ನು ನರಕದಲ್ಲಿ ಹಾಕ್ತಾನೆ. ಆಮೇಲೆ ಪಶ್ಚಾತ್ತಾಪ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಓಕೆ, ಅವ್ನ ಮೆಸೇಜ್ ನಿಮಗೆ ಕಳಿಸ್ಬಿಟ್ಟಿದ್ದೀನಿ, ಬೇಗ ಬನ್ನಿ, ಅವನ ಮೇಲೆ ವಿಶ್ವಾಸ ಮಾಡ್ಕೊಂಡು ಬಂದ್ಬಿಡಿ. ನಾನು ಕರೀರಿ, ನಾನು ಬಂದು ನಿಮಗೆ ಎಲ್ಲ ಹೇಳ್ಕೊಡ್ತೀನಿ, ತೋರಿಸ್ಕೊಡ್ತೀನಿ. ಇನ್ಶಾಲ್ಲ ನಾವೆಲ್ಲ ಸೇರಿಕೊಂಡು ಸ್ವರ್ಗಕ್ಕೆ ಹೋಗ್ತೇನೆ. ಇಲ್ಲಿ ಶತ್ರು ದೇವತಾಗಳೂ ಇದೆ, ಅದು ನಾವು ಹೋಗ್ಕೂಡ್ದು ಅಂತ ಪ್ರಯತ್ನ ಮಾಡ್ತಿದ್ದೆ. ಅದು 80% ಜನರು ಎಲ್ಲ ನರಕಕ್ಕೆ ಹೋಗ್ತಿದ್ದಾರೆ. ಬರೀ ಒಂದೇ ದೇವ್ರ ಮೇಲೆ, ಪ್ರತಿಮೆ ಇಲ್ದೋದ ದೇವ್ರ ಮೇಲೆ ಯಾರು ಭಕ್ತಿ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ಅವ್ರು ಹೋಗ್ತಾರೆ. ಬೇಗ ಬನ್ನಿ, ಟೈಮ್ ಇಲ್ಲ ಇವಾಗ. ಓಕೆ, ಟೇಕ್ ಕೇರ್, ಬಾಯ್.